ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಮಂಡ್ಯ ಬಳಿಕ ಶಿವಮೊಗ್ಗ ರಣಕಣ ಇದೀಗ ರಂಗೇರಿದೆ. ಮಂಡ್ಯ ಬಳಿಕ ರಂಗೇರಿದೆ ಶಿವಮೊಗ್ಗ ರಣಕಣ. ಭದ್ರಾವತಿಯ ಮತಗಳ ಮೇಲೆ ಡಿಕೆ ಬ್ರದರ್ಸ್ ಕಣ್ಣಿಟ್ಟಿದ್ದಾರೆ. ಮಧ್ಯರಾತ್ರಿ ವೈರಿಗಳ ಮಹಾ ಸಂಗಮ ಒಂದ್ಕಡೆಯಾಗಿದೆ. ಇದರಿಂದ ಬಿಜೆಪಿ ವಿಲವಿಲ ಅಂತ ಒದ್ದಾಡಿ ಹೋಗಿದೆ. ಡಿಕೆ ನೇತೃತ್ವದಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಶಾಸಕ ಸಂಗಮೇಶ್ ಮತ್ತು ಅಪ್ಪಾಜಿಗೌಡ. ಈ ಬೆನ್ನಲ್ಲೇ ಅದೇ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿಯ ಚಾಣಕ್ಯ. ಕೆಲವೇ ಕ್ಷಣಗಳಲ್ಲಿ ಭದ್ರಾವತಿಯಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ಅನ್ನ ಕೂಡ ಮಾಡ್ತಾರೆ. ಈಗಾಗಲೇ ಹುಬ್ಬಳ್ಳಿಯಿಂದ ಕಾಪ್ಟರ್ನಲ್ಲಿ ನಿರ್ಗಮಿಸಿದ್ದಾರೆ ಅಮಿತ್ ಶಾ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ಸದ್ಯ ಶಿವಮೊಗ್ಗ ಅಖಾಡ ಯಾವ ರೀತಿ ರಂಗೇರಿದೆ ಅಂತ? ಯಶೋಧ, ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಭದ್ರಾವತಿಯ ರಂಗಪ್ಪ ಸರ್ಕಲ್ ಇದ್ದೀವಿ. ಅಂದ್ರೆ ಎಲ್ಲರೂ ಕೂಡ ಅಮಿತ್ ಶಾ ಅವರಿಗಾಗಿ ಕಾಯ್ತಾ ಇದ್ದಾರೆ. ಅಂದ್ರೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಒಂದು ಇದು ನಡೆಯುತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ಅವರು ಏನ್ ಭದ್ರಾವತಿನ ಟಾರ್ಗೆಟ್ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಈ ಒಂದು ತೆರೆದ ವಾಹನದಲ್ಲಿಯೇ ಈ ಒಂದು ಅಮಿತ್ ಶಾ ಅವರು ಕೂಡ ಸುಮಾರು 7 ಕಿಲೋಮೀಟರ್ಗಳಷ್ಟು ಒಂದು ರೋಡ್ ಶೋ ಅನ್ನು ಮಾಡ್ತಾರೆ. ಅದಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇದಾಗಿದ್ದಾರೆ, ಈಗಾಗಲೇ ಜಮಾಯಿಸಿದ್ದಾರೆ. ಅಂದ್ರೆ ಸುಮಾರು 2 ಕಿಲೋಮೀಟರ್ಗಳಷ್ಟು ಈ ಒಂದು ಇದು ಕೂಡ ನಡೆಯುತ್ತೆ. ಯಾಕೆಂದ್ರೆ ಈಗ ನೋಡ್ತಾ ಇರ್ಬೋದು, ಸಾಕಷ್ಟು ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಇದಾಗಿದ್ದಾರೆ. ಹಾಗಾಗಿ ಆ ಒಂದು ಮಾರುತಿ ವ್ಯಾನ್ ಅಲ್ಲೂ ಕೂಡ ಈಗ ನೋಡ್ತಾ ಇರ್ಬೋದು, ಆ ಒಂದು ಬಿಜೆಪಿಯ ಅಭಿಮಾನಿಗಳೇನಿದ್ದಾರೆ ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ನೆರೆದಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಭದ್ರಾವತಿಯನ್ನು ಕೂಡ ಒಂದು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಕಳೆದ ಬಾರಿಯೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಲೀಡ್ ಸಿಕ್ಕಿತ್ತು. ಹಾಗಾಗಿ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಬೇರೆ ಕ್ಷೇತ್ರಗಳು ಕೂಡ ಗೆಲ್ಬಹುದು ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಇದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷಗಳಿಗೂ ಕೂಡ ಭದ್ರಾವತಿ ಮೇನ್ ಟಾರ್ಗೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಶೋಧ, ಈ ಮೂಲಕ ದೋಸ್ತಿಗಳಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ ಅಂತ ಹೇಳಿ? ರವೀಶ್, ಈ ಮೂಲಕ ದೋಸ್ತಿಗಳಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ ಅಂತ? ಸಾಕಷ್ಟು ಜನರಲ್ಲಿ ಸೇರ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ, ಗಮನಿಸ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರ್ಕೊಂಡಿದ್ದಾರೆ. ಬಿಜೆಪಿಯ ಬೃಹತ್ ರ್ಯಾಲಿ ಇವತ್ತು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಅಮಿತ್ ಶಾ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಒಂದು ಕಡೆ ಡಿಕೆ ಬ್ರದರ್ಸ್ ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮಧು ಬಂಗಾರಪ್ಪರವನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬೈ ಎಲೆಕ್ಷನ್ ನಲ್ಲಿ ಸಾಧ್ಯ ಆಗ್ಲಿಲ್ಲ, ಈ ಬಾರಿ ಆದ್ರೂ ಗೆಲ್ಲಿಸಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ಗೆ ಸಿಎಂ ಕುಮಾರಸ್ವಾಮಿ ಅವರಿಗೆ ನಮ್ಮ ಶಕ್ತಿ ಏನು ಅಂತ ತೋರಿಸೋದಕ್ಕೆ ಇದೀಗ ಹೊರಟಿದ್ದಾರೆ ಅಮಿತ್ ಶಾ ನೇತೃತ್ವದ ತಂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ರಿಪೋರ್ಟರ್ ರವೀಶ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರವೀಶ್, ಧ್ವನಿ ಕೇಳಿಸ್ತಾ ಇದೆಯಾ? ಯಶೋಧ ಹೇಳಿ. ಈಗ ಈ ಮೂಲಕ ದೋಸ್ತಿಗಳಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅಮಿತ್ ಶಾ ಅಂಡ್ ಟೀಮ್?
ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಈಗಾಗಲೇ ನಿನ್ನೆ DK ಬ್ರದರ್ಸ್ ಏನು ತಂತ್ರಗಾರಿಕೆಯನ್ನ ಮಾಡಿದ್ರು, ಆ ತಂತ್ರಗಾರಿಕೆಗೆ ಒಂದು ರೀತಿಯಲ್ಲಿ ಸೆಡ್ಡಿ ಹೊಡೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇವರು ಕೂಡ ಬಿಜೆಪಿಯನ್ನ ಒಂದು ಭದ್ರಾವತಿಯನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈ ಒಂದು ಭದ್ರಾವತಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಗೆಲುವು ಸುಲಭ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅದ್ದೂರಿ ರೋಡ್ ಶೋ ಅನ್ನು ಕೂಡ ಈ ಒಂದು ಭದ್ರಾವತಿಯಲ್ಲಿ ಮಾಡ್ತಾರೆ. ಸುಮಾರು 7 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಒಂದು ರೋಡ್ ಶೋ ಕೂಡ ನಡೆಯುತ್ತೆ. ಅಂದ್ರೆ ಅಮಿತ್ ಶಾ ಅವರು ಮತ್ತೆ BY ರಾಘವೇಂದ್ರ ಅವರು ಕೂಡ ರೋಡ್ ಶೋ ನಲ್ಲಿ ಭಾಗವಹಿಸ್ತಾರೆ. ಇದಾದ ಬಳಿಕ ಇವತ್ತು ಸಂಜೆಯೇ ಯಡಿಯೂರಪ್ಪನವರು ಕೂಡ ಈ ಒಂದು ರೋಡ್ ಶೋ ನಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಮೇನ್ ಟಾರ್ಗೆಟ್ ಭದ್ರಾವತಿ ಆಗಿದೆ ಎರಡು ಪಕ್ಷಗಳಿಗೂ ಕೂಡ. ಯಾಕೆಂದ್ರೆ ನಿನ್ನೆ ಅಷ್ಟೇ ಅಪ್ಪಾಜಿ ಗೌಡ ಮತ್ತೆ ಸಂಗಮೇಶ್ ಅವರನ್ನ DK ಶಿವಕುಮಾರ್ ಅವರು ಕೂಡ ಒಂದು ಮಾಡಿದ್ರು. ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ಶಿವಮೊಗ್ಗ ರಣಕಣ